ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಎಲ್ಲ ನನ್ನ ನಮಸ್ಕಾರ. ಜ್ಯೋತಿಷದ ಪರಂಪರೆಯಲ್ಲಿ 12 ರಾಶಿಗಳನ್ನು 4 ಮೂಲ ತತ್ವಗಳಾಗಿ ವಿಂಗಡಿಸಲಾಗಿದೆ. ಆ ತತ್ವಗಳ ಬಗ್ಗೆ ಈ ದಿನ ನಾವು ಮಾತಾಡ್ತಾ ಇದ್ದೀವಿ. ಆ ತತ್ವಗಳು ಯಾವ ರೀತಿ ನೋಡಬೇಕು, ಆ ತತ್ವಗಳ ವಿವರಗಳು, ಜಾತಕದಲ್ಲಿ ಅದನ್ನು ಹೇಗೆ ಉಪಯೋಗಿಸ್ಬೇಕು, ಗ್ರಹದ ಜೊತೆ ತತ್ವ ಸೇರಿದಾಗ ಯಾವ ರೀತಿ ಯಾವ ತತ್ವ ರಾಶಿಯಲ್ಲಿದೆ ಎಂಬುದರಿಂದ ಅದರ ಅಭಿವ್ಯಕ್ತಿ ಹೇಗೆ ಬದಲಾಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ನಾವು ಇಲ್ಲಿ ನೋಡಬೇಕಾಗುತ್ತೆ. ಸೊ ಈಗ ನಾವು ತತ್ವಗಳು ಅಂತಂದರೆ ಅಗ್ನಿತತ್ವ, ಭೂತತ್ವ, ವಾಯುತತ್ವ, ಜಲತತ್ವ ಅಂತ 4 ಭಾಗಗಳಾಗಿ ಇಲ್ಲಿ ವಿಂಗಡಿಸಲಾಗಿದೆ. ಸೊ ಇಲ್ಲಿ ಯಾವ್ಯಾವ ರಾಶಿಗೆ ಯಾವ ತತ್ವ ಬರುತ್ತೆ ಅಂತ ಇಲ್ಲಿ ನಾವು ನೋಡಿಕೊಂಡು, ಹಾಗೆಯೇ ಅದು ಗ್ರಹದ ಜೊತೆ ಇದ್ದಾಗ ಮತ್ತು ಜಾತಕದವರಿಗೆ ಹೇಗೆ ಅದು ಬದಲಾಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ಕೋಬೇಕು. ಮೊದಲನೇದಾಗಿ ನಾವು ಒಂದೊಂದಾಗಿ ತತ್ವಗಳ ಬಗ್ಗೆ ನೋಡ್ಕೊಂಬರೋಣ. ಆಮೇಲೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಮತ್ತು ಗ್ರಹದ ಜೊತೆ ಆ ತತ್ವ ಬಂದಾಗ ಹೇಗೆ ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಸೊ ಮೊದಲನೇದಾಗಿ ಅಗ್ನಿತತ್ವದ ರಾಶಿಗಳು ಅಂತಂದರೆ ಮೇಷರಾಶಿ, ಸಿಂಹರಾಶಿ ಮತ್ತು ಧನಸ್ಸು ರಾಶಿ. ಇವು ಅಗ್ನಿತತ್ವದ ರಾಶಿಗಳು ಅಂತ ನಾವು ಕರಿತೀವಿ. ಸೊ ಈ ಅಗ್ನಿತತ್ವದ ಮುಖ್ಯ ಗುಣಗಳು ಏನಪ್ಪ ಅಂತಂದರೆ ಆತ್ಮವಿಶ್ವಾಸ, ಉತ್ಸಾಹ, ಮುನ್ನಡೆ ಮತ್ತು ಫ್ರೀಡಮ್ ಅಂತ ಹೇಳ್ತೀವಿ, ಸ್ವತಂತ್ರತೆ ಮತ್ತು ಕ್ರಿಯೆ ಅಂದರೆ ಆಕ್ಟಿವ್ ಆಗಿ ಇರುವಂಥದ್ದು ಮತ್ತು ಅಪಾಯ ತೆಗೆದುಕೊಳ್ಳುವಂತಹ ಗುಣ ಅಂತ ಕರಿತೀವಿ. ಇಲ್ಲಿ ಅಗ್ನಿ ಅಂತಂದರೆ ಯಾವಾಗಲೂ ನಾನು ಎಲ್ಲದಕ್ಕೂ ರೆಡಿ, ನಾನು ಮಾಡ್ತೇನೆ ಎಂಬ ಒಂದು ಶಕ್ತಿಯನ್ನು ಹೊಂದಿರುತ್ತೆ. ಅದೇ ರೀತಿ ಭೂತತ್ವ ರಾಶಿಗಳನ್ನು ನಾವು ನೋಡೋದಾದರೆ ವೃಷಭ, ಕನ್ಯಾ ಮತ್ತು ಮಕರ ರಾಶಿ ಇವು ಭೂತತ್ವದ ರಾಶಿಗಳು. ಇದರ ಮುಖ್ಯ ಗುಣಗಳು ಏನಪ್ಪ ಅಂತಂದರೆ ಸ್ಥಿರತೆ ಮತ್ತು ವಾಸ್ತವಿಕವಾದ ಒಂದು ಚಿಂತನೆ ಮತ್ತು ಪರಿಶ್ರಮ ಮತ್ತು ಭೌತಿಕ ಭದ್ರತೆಯನ್ನು ಕೊಡುವಂಥದ್ದು ಮತ್ತು ಪ್ರಾಕ್ಟಿಕಲಾಗಿ ಯೋಚನೆ ಮಾಡುವಂಥ ಪ್ರಾಯೋಗಿಕತೆ ಅಂತ ಹೇಳ್ತೀವಿ. ಸೊ ಭೂತತ್ವದ ಮೂಲ ಮನೋಭಾವ ಏನಪ್ಪ ಅಂತಂದರೆ ಒಂದು ಕಾರ್ಯರೂಪಕ್ಕೆ ತರುವಂತಹ ಸ್ವಭಾವವನ್ನು ಇದು ಕೊಡುತ್ತೆ. ಅದೇ ರೀತಿ ವಾಯುತತ್ವದ ರಾಶಿಗಳು ಅಂತ ನೋಡೋದಾದರೆ ಮಿಥುನ, ತುಲಾ ಮತ್ತು ಕುಂಭ ರಾಶಿಗಳು ವಾಯುತತ್ವದ ರಾಶಿಗಳಾಗುತ್ತೆ. ಇದು ಮುಖ್ಯವಾಗಿ ನೋಡುವಂತಹ ಗುಣಗಳು ಏನಪ್ಪ ಅಂತಂದರೆ ಮಾಹಿತಿಯನ್ನು ಕೊಡುವಂಥದ್ದು, ವಿಚಾರ ವಿನಿಮಯವನ್ನು ಕೊಡುವಂಥದ್ದು, ಸಾಮಾಜಿಕ ಸಂಪರ್ಕ ಕೊಡುವಂಥದ್ದು, ಆಲೋಚನೆ ಕೊಡುವಂಥದ್ದು ಮತ್ತು ಕಮ್ಯುನಿಕೇಷನ್ ಅಂತ ಹೇಳ್ತೀವಿ ಅದನ್ನು ಕೊಡುವಂಥದ್ದು ಮತ್ತು ಡಿಬೇಟ್ ಮಾಡುವಂಥದ್ದು, ಮಾತುಕತೆಯಿಂದ ಮೂಲಕ ಅದನ್ನು ಸಾಲ್ವ್ ಮಾಡುವಂಥದ್ದು ಅಥವಾ ಕ್ರಿಯೇಟ್ ಮಾಡುವಂಥದ್ದು, ಅದು ತರ್ಕವನ್ನು ಮಾಡುವಂಥದ್ದು. ಇದು ವಾಯುತತ್ವದ ಒಂದು ಅಂದರೆ ಯಾವ ರೀತಿ ಇದನ್ನು ಅರ್ಥ ಮಾಡ್ಕೊಳ್ಬೋದು ಅನ್ನೋದ್ರ ಮೇಲೆ ಈ ವಾಯುತತ್ವ ನಾವು ನೋಡಬೇಕಾಗುತ್ತೆ. ಅದೇ ರೀತಿ ಜಲತತ್ವ ಅಂತ ನಾವು ನೋಡೋದಾದರೆ ಅದು ಕಟಕ ರಾಶಿ, ವೃಶ್ಚಿಕ ರಾಶಿ ಮತ್ತು ಮೀನರಾಶಿ. ಇದರ ಮುಖ್ಯ ಗುಣಗಳು ಒಂದು ಕಲ್ಪನೆ, ಸಂಬಂಧ, ಸಂವೇದನೆ ಅಂತಂದರೆ ಸೆನ್ಸಿವಿಟಿ ಅಂತ ಹೇಳ್ತೀವಿ, ಅಂದರೆ ತುಂಬ ಸೂಕ್ಷ್ಮ ಸ್ವಭಾವದವರು ಅಂತ ಹೇಳೋದು, ಒಳನೋಟ, ಅನುಭವ ಬರುವಂಥದ್ದು, ಭಾವನೆಗೆ ಒಳಗಾಗುವಂಥದ್ದು, ಇದು ಜಲತತ್ವ ಅಂತ ಹೇಳ್ತೀವಿ. ಇದು ಯಾವ ರೀತಿ ಹೇಗೆ ಅನಿಸುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಈಗ ಮುಖ್ಯವಾಗಿ ನಾವು ನೋಡೋದಾದರೆ ಈ ಗ್ರಹ ಮತ್ತು ರಾಶಿ ಸೇರಿದಾಗ ಹೇಗೆ ಬದಲಾಗುತ್ತೆ, ಕುಜಗ್ರಹನ ನಾವು ತಗೊಂಡಾಗ ಯಾವ ರೀತಿ ಅದು ವರ್ಕ್ ಆಗುತ್ತೆ ಅಥವಾ ಅದು ತತ್ವಗಳಲ್ಲಿದ್ದಾಗ ಹೇಗೆ ಆಕ್ಟಿವೇಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡೋದಾದರೆ ಕುಜ ಅಂದ್ರೇ ನಾವು ಸ್ವಾಭಾವಿಕವಾಗಿ ಅಥವಾ ನ್ಯಾಚುರಲ್ ಆಗಿ ಅದು ಇರುವಂತಹ ಒಂದು ಗುಣ ಸ್ವಭಾವ ಏನಂದರೆ ಕುಜ ಅಂದರೆ ಧೈರ್ಯ, ಹೋರಾಟ ಮತ್ತು ವೇಗವಾಗಿ ಮಾಡುವಂಥದ್ದು ಮತ್ತು ಒಂದು ಕ್ರಿಯಾಶಕ್ತಿ ಮತ್ತು ಸ್ಪರ್ಧೆಗೆ ಹೋಗುವಂಥದ್ದು. ಮೇಯ್ನಾಗಿ ನಾವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಒಂದು 3 ವಿಷಯಗಳನ್ನು ಕುಜನಲ್ಲಿ ಹೇಳ್ಬೋದು. ಒಂದು ಧೈರ್ಯ, ಒಂದು ಸ್ಟ್ರೆಂತ್ ಶಕ್ತಿ ಬಲ ಅಂದರೆ ಫಿಸಿಕಲ್ ಸ್ಟ್ರೆಂತು, ಆಮೇಲೆ ವೇಗ ಅಂದರೆ ಸ್ಪೀಡ್ ಅಂತ ಹೇಳ್ತೀವಿ. ಸೊ ಇದು ಕುಜ ಅಗ್ನಿತತ್ವದ ರಾಶಿಯಲ್ಲಿದ್ದರೆ ಅಗ್ನಿತತ್ವ ಪ್ಲಸ್ ಕುಜ ಅಂತ ತಗೊಂಡಾಗ ಆಲ್ರೆಡಿ ಕುಜನಿಗೆ ಧೈರ್ಯ ಇದೆ, ಸ್ಟ್ರೆಂತ್ ಇದೆ, ಒಂದು ಸ್ಪೀಡ್ ಇದೆ. ಅಗ್ನಿತತ್ವದಲ್ಲಿದ್ದಾಗ ಅಗ್ನಿತತ್ವ ಏನು ಹೇಳುತ್ತೆ, ಅದು ಇನ್ನೂ ಸಹ ಅದನ್ನು ಡಬಲ್ ಮಾಡುತ್ತೆ, ಅಂದರೆ ಆಕ್ರಮಣಶೀಲತೆ ತರ್ಬೋದು, ಧೈರ್ಯ ಮತ್ತು ನೇರವಾಗಿ ಹೊರಬರ್ಬೋದು ಅಂತ ಹೇಳ್ತೀವಿ. ಅದೇ ರೀತಿ ಭೂತತ್ವದ ರಾಶಿಯಲ್ಲಿದ್ದರೆ ಅದೇ ಕುಜ ಒಂದು ಗುರಿ ಸಾಧಿಸುವ ರೀತಿಯಲ್ಲಿ ಕೆಲಸ ಮಾಡಬಹುದು. ಅಂದರೆ ಅವನ ಕೋಪ, ಅವನ ವೇಗ ಅಥವಾ ಅವನ ಧೈರ್ಯ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿಯಲ್ಲಿ ಕೆಲಸ ಮಾಡುತ್ತೆ ಅದು ಅಂತ ಹೇಳ್ಬೋದು. ಅಂದರೆ ಅವನು ಯಾವುದೋ ಒಂದು ಗುರಿ
ಅವನು ಕಷ್ಟಪಡ್ತಾ ಇರೋದಕ್ಕೆ ಅದು ಗುರಿ ಸಾಧಿಸುವಂತಹ ರೀತಿಯಲ್ಲಿ ಅದು ಕೆಲಸ ಮಾಡ್ಬೋದು. ಅದೇ ವಾಯುತತ್ವದಲ್ಲಿದ್ದರೆ ಹೋರಾಟಕ್ಕಿಂತ ಚರ್ಚೆ, ಆಲೋಚನೆ, ಮಾತಿನ ಮೂಲಕ ತನ್ನ ಶಕ್ತಿಯನ್ನು ಅವನು ತೋರಿಸ್ಬೋದು. ಅವನ ಸ್ಟ್ರೆಂತೇ ಮಾತು, ಆ ರೀತಿ ಅದು ವರ್ಕ್ ಆಗುತ್ತೆ. ಅದೇ ಜಲತತ್ವದಲ್ಲಿದ್ದರೆ ಅದು ಭಾವನೆಗಳೊಂದಿಗೆ ಬೆರೆತು ಹೋಗುವಂಥದ್ದು ಅಥವಾ ಕ್ರಿಯಾಶಕ್ತಿಯೊಂದಿಗೆ ಅದು ವರ್ಕ್ ಆಗುವಂಥದ್ದು, ಬರುವಂತಹ ಒಂದು ಸೂಚಕಗಳು ಅಂತ ಹೇಳ್ಬೋದು. ಇನ್ನೊಂದು ನಾವು ಉದಾಹರಣೆ ತಗೊಂಡ್ರೆ ಬುಧ ಗ್ರಹನ ತಗೊಂಡ್ರೆ, ಬುಧ ಅಂದರೆ ನಾವಿಲ್ಲಿ ಬುದ್ಧಿ, ಒಂದು ವಿಶ್ಲೇಷಣೆ, ಒಂದು ಕಲಿಕೆ, ಒಂದು ಮಾತು ಅಂತ ಕರಿತೀವಿ. ಇದು ಬುಧನ ಒಂದು ಮೂಲ ಸೂಚಕಗಳು, ಬುಧನ ಕ್ಯಾರೆಕ್ಟ್ರೇ ಅದು. ಆದರೆ ಈ ಬುಧ ಯಾವ ತತ್ವದ ರಾಶಿಯಲ್ಲಿದ್ದಾನೆ ಎಂಬುದರಿಂದ ಬುದ್ಧಿಯನ್ನು ಯಾವ ರೀತಿ ಅವನು ಬಳಸ್ತಾನೆ, ಯಾವ ರೀತಿ ಅದು ಬದಲಾಗುತ್ತೆ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ. ಬುಧ ಬಂದ್ಬಿಟ್ಟು ಅಗ್ನಿ ತತ್ವ ರಾಶಿಯಲ್ಲಿದ್ದರೆ ಬುದ್ಧಿ ವೇಗದ ನಿರ್ಧಾರ ಮಾಡುತ್ತೆ, ನೇರವಾದ ಮಾತನ್ನು ಆಡ್ತಾರೆ, ಹೊಸ ಆಲೋಚನೆಯನ್ನು ಮಾಡ್ತಾರೆ ಅಂತ ಹೇಳ್ಬೋದು. ಸ್ಟ್ರೈಟ್ ಫಾರ್ವರ್ಡ್ ಇರುತ್ತೆ ಅವ್ರ ಮಾತುಗಳು. ಮತ್ತು ಭೂತತ್ವ ರಾಶಿಯಲ್ಲಿದ್ದಾಗ ಅವನು ತುಂಬ ಲೆಕ್ಕಾಚಾರವಾಗಿ ವ್ಯವಸ್ಥಿತವಾಗಿ ಚಿಂತನೆ ಮಾಡ್ತಾನೆ, ಒಂದು ಪ್ರಾಕ್ಟಿಕಲಾಗಿ ಯೋಚನೆ ಮಾಡಿ ಅದನ್ನು ಮಾಡೋನಾಗಿರ್ತಾನೆ. ಅದೇ ವಾಯುತತ್ವದಲ್ಲಿ ಬುಧ ಇದ್ದಾಗ ಅವನ ಬುದ್ಧಿ ಒಂದು ಯಾವ ಥರ ಇರುತ್ತೆ ಅಂದರೆ, ಅದು ಬರವಣಿಗೆ ಆಗಿರ್ಬೋದು, ಮಾಹಿತಿ ಆಗಿರ್ಬೋದು, ನೆಟ್ವರ್ಕಿಂಗ್ ಆಗಿರ್ಬೋದು, ಈ ರೀತಿಯಲ್ಲಿ ಅವನು ಯೋಚನೆ ಮಾಡಿ ಅದನ್ನು. ಅದೇ ಬುಧ ಜಲತತ್ವದಲ್ಲಿ ಇದ್ದರೆ ಅವನು ಭಾವನಾತ್ಮಕ ಗ್ರಹಿಕೆ ಜಾಸ್ತಿ ಇರುತ್ತೆ, ಕಲ್ಪನೆಯ ಲೋಕ ಅಂತ ಹೇಳ್ಬೋದು. ಅವನು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗ್ತಾನೆ, ಅವನ ಬುದ್ಧಿ ಎಮೋಷ್ನಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಬುಧ ಬದಲಾಗಿಲ್ಲ, ಬುಧನ ಯಾವ ತತ್ವದಲ್ಲಿದ್ದಾನೋ ಆ ರೀತಿ ಅವನು ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಅವನು ಇರೋದು, ಅವನಿಗೆ ಬುಧ ಅಂದ್ರೇ ಬುದ್ಧಿ, ಮಾತು ಇದೆ. ಆದರೆ ಅದು ಹೇಗೆ ಬದಲಾಗುತ್ತೆ ಅಂತಂದರೆ ಆ ತತ್ವದಲ್ಲಿ ಹೋದಾಗ ಅವನು ಅದು ಅಲ್ಲಿ ಬದಲಾಗುತ್ತೆ ಅಂತ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಇದೇ ಗ್ರಹ ಮತ್ತು ತತ್ವದ ಒಂದು ಅತ್ಯಂತ ಸುಂದರವಾದ ಒಂದು ಅರ್ಥವನ್ನು ಕೊಡುವಂಥದ್ದು. ನಾವು ಇದು ತುಂಬ ಚೆನ್ನಾಗಿ ಉದಾಹರಣೆ ತಗೊಳ್ಳೋದಾದರೆ ಚಂದ್ರನ ಉದಾಹರಣೆ ತಗೊಂಡ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗ್ಬೋದು. ಚಂದ್ರ ಅಂತಂದರೆ ಏನು? ಮನಸ್ಸು ಮತ್ತು ಭಾವನೆ. ಚಂದ್ರ ಏನಾದರೂ ಅಗ್ನಿ ತತ್ವದ ರಾಶಿಯಲ್ಲಿದ್ದರೆ ಮನಸ್ಸು ವೇಗವಾಗಿ ಪ್ರತಿಕ್ರಿಯಿಸುತ್ತೆ, ಕೋಪ ಬೇಗ ಬರ್ಬೋದು, ಉತ್ಸಾಹವೂ ಬೇಗ ಬರ್ಬೋದು. ಚಂದ್ರ ಏನಾದರೂ ಅಗ್ನಿ ತತ್ವದಲ್ಲಿದ್ದರೆ. ಅದೇ ಚಂದ್ರ ಭೂತತ್ವದಲ್ಲಿದ್ದರೆ ಮನಸ್ಸಿಗೆ ಸ್ಥಿರತೆ ಬೇಕು, ಬದಲಾವಣೆ ಸುಲಭವಾಗಿ ಇಷ್ಟವಾಗದಿರ್ಬೋದು ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಸ್ಥಿರವಾಗಿ ಮನಸ್ಸಿರುತ್ತೆ ಚಂದ್ರ ಏನಾದರೂ ಭೂತತ್ವ ರಾಶಿಗಳಲ್ಲಿದ್ದರೆ. ಅದೇ ಚಂದ್ರ ವಾಯುತತ್ವದಲ್ಲಿದ್ದರೆ ಮನಸ್ಸು ನಿರಂತರವಾಗಿ ಯೋಚನೆ ಮಾಡುತ್ತೆ, ಬೇಡದಿರೋಂತಹ ಯೋಚನೆಗಳೆಲ್ಲ ಮಾಡ್ತಾರೆ, ಒಂದು ವಿಷಯದಿಂದ ಮತ್ತೊಂದು ವಿಷಯಕ್ಕೆ ಹೋಗುವ ಸ್ವಭಾವವೂ ಇರುತ್ತೆ. ಅದೇ ಚಂದ್ರ ಜಲತತ್ವದಲ್ಲಿದ್ದಾಗ ಭಾವನೆಗಳು ಹೆಚ್ಚು ಆಳವಾಗಿ ಹೋಗ್ಬೋದು. ಅಂದರೆ ಇವರ ಮಾತು, ಇವರ ವಾತಾವರಣ ಸಂಬಂಧಗಳು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಯಾಕಂದರೆ ಇವರು ತುಂಬ ಎಮೋಷ್ನಲ್ ಆಗಿ ಹೋಗ್ತಾರೆ. ಜಲತತ್ವದಲ್ಲಿರುವಂಥ ಚಂದ್ರ ಎಮೋಷ್ನಲ್ ಆಗಿ ಯೋಚನೆ ಮಾಡ್ತಾರೆ, ಭಾವನೆಗಳೊಂದಿಗೆ ಬೆರೆತು ಹೋಗ್ತಾರೆ ಅಂತ ಹೇಳ್ತೀವಿ. ಇದು ಚಂದ್ರ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಅದೇ ರೀತಿ ಶುಕ್ರನ ತಗೊಂಡ್ರೆ, ಶುಕ್ರ ಅಂದ್ರೇ ಪ್ರೀತಿ ಅಲ್ವಾ? ಪ್ರೀತಿ, ಆಕರ್ಷಣೆ, ಸೌಂದರ್ಯ, ಸುಖ, ಕಲೆ ಅಂತ ಹೇಳ್ತೀವಿ. ಅದೇ ಶುಕ್ರ ಅಗ್ನಿ ತತ್ವದಲ್ಲಿ ಏನಾದರೂ ಇದ್ದರೆ ಪ್ರೀತಿಯಲ್ಲಿ ತುಂಬ ಉತ್ಸಾಹ ಇರುತ್ತೆ, ಪ್ಯಾಷನ್ ಇರುತ್ತೆ ಮತ್ತು ಎಕ್ಸೈಟ್ಮೆಂಟ್ ಅನ್ನೋದು ಇರುತ್ತೆ. ಅದೇ ಶುಕ್ರ ಭೂತತ್ವದಲ್ಲಿದ್ದಾಗ ಸಂಬಂಧಗಳಲ್ಲಿ ನಂಬಿಕೆ, ಭೌತಿಕ ಭದ್ರತೆ, ಸ್ಥಿರತೆಗಳನ್ನು ಕೊಡುವಂಥದ್ದು. ಅದೇ ಶುಕ್ರ ವಾಯುತತ್ವದಲ್ಲಿ ಹೋದಾಗ ಅವರ ಮಾತುಕತೆ, ಅವರ ಒಂದು ಇಂಟೆಲೆಕ್ಚುಯಲ್ ಕನೆಕ್ಷನ್ ಅನ್ನೋದು, ಫ್ರೆಂಡ್ಶಿಪ್ ಅನ್ನೋದು, ಆ ಒಂದು ರಿಲೇಷನ್ಶಿಪ್ ಅನ್ನೋದು, ಪ್ರೀತಿ ಅನ್ನೋದು ಕಮ್ಯುನಿಕೇಷನ್ ಮುಖಾಂತರವಾಗಿ ಅದು ವ್ಯಕ್ತವಾಗುತ್ತೆ. ಅವರ ಕಮ್ಯುನಿಕೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಶುಕ್ರ ಜಲತತ್ವದಲ್ಲಿದ್ದಾಗ ತುಂಬ ಆಳವಾದ ಭಾವನಾತ್ಮಕವಾದ ಬಂಧ, ಅಟ್ಯಾಚ್ಮೆಂಟು ಮತ್ತು ಸೆನ್ಸಿವಿಟಿ ಅನ್ನೋದು ತುಂಬ ಸೂಕ್ಷ್ಮತೆಯಾಗಿ ಅವರ ಪ್ರೀತಿ ವ್ಯಕ್ತವಾಗುತ್ತೆ ಅಂತ ಇಲ್ಲಿ ಅರ್ಥ ಮಾಡ್ಕೊ. ಶುಕ್ರ ಅಂದರೆ ಪ್ರೀತಿ. ಸಾಮಾನ್ಯವಾಗಿ ಜ್ಯೋತಿಷದಲ್ಲಿ ನಾವು ಆಳವಾಗಿ ನೋಡೋದಾದರೆ ಪ್ರೀತಿಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾನೆ ಅನ್ನೋದನ್ನು ಈ ತತ್ವಗಳು ಬದಲಾಯಿಸುತ್ತೆ ಅಂತ ಇಲ್ಲಿ ಹೇಳ್ತೀವಿ. ಅದೇ ರೀತಿ ನಾವು ಗುರುವಿನ ತಗೊಂಡ್ರೆ, ಗುರು ಬಂದ್ಬಿಟ್ಟು, ಗುರು ಅಂದರೆ ನಾವು ಜ್ಞಾನಕಾರಕ, ಧರ್ಮ, ನಂಬಿಕೆ, ಮಾರ್ಗದರ್ಶನ, ಶಿಕ್ಷಣ ಅಂತ ಕರಿತೀವಿ. ಗುರು ಏನಾದರೂ ಅಗ್ನಿ ತತ್ವಕ್ಕೆ ಅಟ್ಯಾಚ್ ಆದಾಗ ಜ್ಞಾನವನ್ನು ಕಾರ್ಯರೂಪಕ್ಕೆ ತರಲು ಪ್ರಯತ್ನ ಮಾಡ್ತಾರೆ, ನಂಬಿಕೆ ಮತ್ತು ಆದರ್ಶಗಳಿಗಾಗಿ ಮುನ್ನಡೆಸುವಂತಹ ಗುಣ ಇರುತ್ತೆ. ಅದೇ ಗುರು ಏನಾದರೂ ಭೂತತ್ವದಲ್ಲಿ ಹೋದಾಗ ಆ ಜ್ಞಾನ ಪ್ರಾಕ್ಟಿಕಲಾಗಿ ಬಳಸೋದು ಹೇಗೆ, ಒಂದು ವ್ಯವಸ್ಥಿತವಾಗಿ ಒಂದು ಕ್ಷೇತ್ರಗಳಲ್ಲಿ ಮುನ್ನಡೆಯುವಂಥದ್ದು,
ಆರ್ಥಿಕತೆಯಲ್ಲಿ ಒಂದು ಜ್ಞಾನವನ್ನು ಕೊಡುವಂಥದ್ದು ಇದು ಸೂಚಿಸುತ್ತೆ. ಅದೇ ವಾಯುತತ್ವಕ್ಕೆ ಗುರು ಹೋದಾಗ ಶಿಕ್ಷಣ, ಬೋಧನೆ ಮತ್ತು ತತ್ವಚಿಂತನೆ, ಬರವಣಿಗೆ, ಚರ್ಚೆ ಇವೆಲ್ಲ ಮಾಡ್ತಾರೆ. ಗುರು ಏನಾದರೂ ಜಲತತ್ವದಲ್ಲಿ ಹೋದಾಗ ಆಧ್ಯಾತ್ಮಿಕತೆ, ಒಳಜ್ಞಾನ, ಒಂದು ಕರುಣೆ ಅಥವಾ ಭಾವನಾತ್ಮಕ ಜ್ಞಾನವನ್ನು ಹೊರ ಹೊಮ್ತಾರೆ ಅಂತ ಹೇಳ್ತೀವಿ. ಇದು ತುಂಬ ವಿಶೇಷವಾಗಿ ನಾವು ಅರ್ಥ ಮಾಡ್ಕೋಬೇಕು. ಈ ತತ್ವಗಳು ಯಾವ ರೀತಿ ವ್ಯಕ್ತಿತ್ವ ಹೇಗೆ ಬದಲಾಗುತ್ತೆ ಈ ತತ್ವಗಳಿಂದ ಅಂತ ನಾವು ನೋಡೋದಾದರೆ, ನೀರು ಒಂದೇ ಇರುತ್ತೆ, ಆದರೆ ಆ ನೀರು ಬೆಂಕಿಗೆ ಹಾಕಿದರೆ ಅದು ಆವಿಯಾಗುತ್ತೆ, ಫ್ರಿಜ್ನಲ್ಲಿಟ್ಟರೆ ಅದು ಐಸ್ ಗಡ್ಡೆ ಮಂಜಾಗುತ್ತೆ, ಪಾತ್ರೆಯಲ್ಲಿಟ್ಟರೆ ಪಾತ್ರೆ ಆಕಾರವಾಗಿ ಪಡೆಯುತ್ತೆ. ನೀರು ತನ್ನ ಮೂಲ ಸ್ವರೂಪವನ್ನು ಸಂಪೂರ್ಣವಾಗಿ ಇಲ್ಲಿ ಕಳೆದುಕೊಂಡಿಲ್ಲ. ಅದೇ ರೀತಿಯಲ್ಲಿ ಗ್ರಹನೂ ಅದೇ ರೀತಿ ಮೂಲ ಶಕ್ತಿಯನ್ನು ಹೊಂದ್ಕೊಂಡಿದೆ. ಗ್ರಹದಲ್ಲಿರುವ ಕ್ವಾಲಿಟಿ ಸೇಮ್ ಇರುತ್ತೆ, ಆದರೆ ಆ ತತ್ವಗಳಲ್ಲಿ ಹೋದಾಗ ಅದು ತನ್ನ ಸ್ವರೂಪವನ್ನು ಬದಲಾಯಿಸುತ್ತೆ. ಹೀಗಾಗಿ ಜಾತಕದಲ್ಲಿ ಗ್ರಹ ಬದಲಾಗುವುದಿಲ್ಲ, ಗ್ರಹದ ಎಕ್ಸ್ಪ್ರೆಷನ್ ಅನ್ನೋದು ಬದಲಾಗುತ್ತೆ. ಇದನ್ನು ತತ್ವಗಳ ಮೂಲಕವಾಗಿ ನಾವು ಅರ್ಥ ಮಾಡ್ಕೋಬೇಕು. ಕೊನೆಯದಾಗಿ ಈ ಗ್ರಹ ಮತ್ತು ತತ್ವದ ಬಗ್ಗೆ ನಾನು ಹೇಳೋದಾದರೆ, ಗ್ರಹ ಅನ್ನೋದು ವ್ಯಕ್ತಿಯೊಳಗಿನ ಶಕ್ತಿಯನ್ನು ಅದು ಸೂಚಿಸುತ್ತೆ. ಅದೇ ತತ್ವ ಅನ್ನೋದು ಆ ಶಕ್ತಿ ಯಾವ ರೀತಿಯಲ್ಲಿ ಹೊರ ಬರುತ್ತೆ ಅನ್ನೋದನ್ನು ಸೂಚಿಸುತ್ತೆ. ಅದೇ ರೀತಿಯಲ್ಲಿ ಭಾವ ಅನ್ನೋದು ಜೀವನದ ಯಾವ ಕ್ಷೇತ್ರದಲ್ಲಿ ಅದು ವ್ಯಕ್ತವಾಗುತ್ತದೆ ಎಂಬುದನ್ನು ಅದು ತೋರಿಸುತ್ತೆ. ನಕ್ಷತ್ರ ಅನ್ನೋದು ಅದರ ಸೂಕ್ಷ್ಮ ಕಾರ್ಯವಿಧಾನವನ್ನು ಮತ್ತಷ್ಟು ವಿವರವಾಗಿ ಅದು ತಿಳಿಸುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.